ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಫ್ರೆಂಡ್ಸ್, ನಾವು ಹಾಲು ಸಾಂಬಾರು ಅಂತೇಳಿ ನಾವು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೆ, ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ರೆಸಿಪಿ ಬೇರೆ. ಒಂದು ಸತಿ ನೀವು ತಿಂದರೆ ತಿಂತಾ ಇರಬೇಕು ಅನಿಸ್ತಾ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಮೊದಲಿಗೆ ಕಾಳು, ತೊಗರಿ ಕಾಳು, ಆಲೂಗಡ್ಡೆ, ಬದನೆಕಾಯಿ ಒಂದು ವಿಸಿಲ್ ಕೂಗಿಸ್ಕೊಬೇಕು, ಉಪ್ಪು ಸ್ವಲ್ಪ ಹಾಕ್ಕೊಂಡು. ಮತ್ತು ಇದಕ್ಕೆ ಅಕ್ಕಿ ಹುರ್ಕೊಬೇಕು. ಏನು ಎಣ್ಣೆ ಗಿಣ್ಣೆ ಹಾಕೋಂಗಿಲ್ಲ, ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಏನೇನು ಹಾಕ್ತಾರೆ ಅಂತ ಹೇಳ್ತೀನಿ. ಒಂದು ಲೋಟ ಆಳು, ಬೆಳ್ಳುಳ್ಳಿ, ಕಾಳುಮೆಣಸು, ಒಣಮೆಣ್ಸಿನ್ಕಾಯಿ, ಹುರಿದಿರೋ ಅಕ್ಕಿ, ಕೊಬ್ಬರಿ, ಇಷ್ಟೇ ಬೇಕಾಗಿರೋದು ಸಾಂಬಾರಿಗೆ. ಈಗ ಒಂದು ಮಿಕ್ಸಿ ಜಾರ್ಗೆ ಮೆಣಸು, ಅದು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ, ಹುರಿದಿರೋ ಅಕ್ಕಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗಾಗಿದೆ. ಈ ರುಬ್ಬಿದ ಮಸಾಲಾನ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ಗೆ ಎಣ್ಣೆ ಗಿಣ್ಣೆ ಏನೂ ಹಾಕೋಷ್ಟಿಲ್ಲ, ಹಾಕಬೇಕು. ಈಗ ರುಬ್ಬಿದ ಮಸಾಲಾನ ನೀಟಾಗಿ ಹಾಕ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ತಳ ಸೀತಾ ಇರ್ತೈತೆ, 5-5 ನಿಮಿಷಕ್ಕೂ ತಿರ್ಸ್ಕೊಡ್ತಾ ಇರಬೇಕು. ನೋಡಿ, ನೀರು ಹಾಕ್ಕೋಬೇಕು. ಜಾರಲ್ಲಿ ಇದ್ದಿದ್ದು ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನೋಡಿ, ಬೇಳೆ ಏನು ತೊಗರಿಕಾಯಿ, ಬದನೆಕಾಯಿ, ಆಲೂಗಡ್ಡೆ ವಿಸಿಲ್ ಕೂಗಿದೆ, ಒಂದು ವಿಸಿಲು. ಅದ್ರ ನೀರು ಯಾಕೆ ವೇಸ್ಟ್ ಮಾಡಬೇಕು? ಬೆಂದಿರೋ ಕಾಳು ನೀರನ್ನ ಸಾಂಬಾರಿಗೆ ಹಾಕ್ಕೊಬೇಕು. ಸಾಂಬಾರಿಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ಯಾಕೆಂದರೆ ಕೊಬ್ಬರಿ ಮತ್ತು ಹುರಿದಿರೋ ಅಕ್ಕಿ ಹಾಕ್ಕೊಂಡಿರ್ತೀರಲ್ಲ, ಅಷ್ಟು ನಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು. ನಮ್ಗೆ ಮಂದ ಬೇಕಂದರೆ ಮಂದ, ತೆಳು ಬೇಕಂದರೆ ತೆಳು. ನೋಡಿ, ಇವಾಗ ಬೇಯಿಸಿರೋ ಕಾಳು ಮತ್ತು ಬದನೆಕಾಯಿ, ಆಲೂಗಡ್ಡೆ ಸಾಂಬಾರಿಗೆ ಹಾಕ್ಕೊಬೇಕು. ಕಾಳು ಮತ್ತು ಮಸಾಲೆ ಎಲ್ಲ ಕುದ್ದಾದ್ಮೇಲೆ, ಅದು ಮಸಾಲೆ ಹಿಡಿದ್ಮೇಲೆ ಕುದೀತಿದ್ದಾಗ ನಾವು ಹಸಿ ಹಾಲು ಹಾಕ್ಕೊಬೇಕು. ನಮ್ಗೆ ಎಷ್ಟು ಬೇಕೋ, ತುಂಬ ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಹಸಿ ಹಾಲು ಹಾಕ್ಕೊಬೇಕು. ಕರೆಕ್ಟಾಗಿದೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಒಂದು 5-10 ನಿಮಿಷ ಕುದಿಸಿ ರೈಸ್ಗೆ ಹಾಕ್ಕೊಂಡು ಇಲ್ಲ ಮುದ್ದೆಗೆ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಹಾಲು ಸಾರು. ತುಂಬ ಈಸಿ ಇದೆ, ಸೂಪರ್ ಡೂಪರ್ ಹಾಲು ಸಾರು ಇದು. ತುಂಬಾ ಚೆನ್ನಾಗಿರುತ್ತೆ. ಗಂಟ್ಲೇನ ಕೆಟ್ಟಿದ್ರೆ ಗೋಲ್ಡಾಗಿ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.